ಸಸ್ಯ ಜಗತ್ತಿನ ಸೋಜಿಗಗಳನ್ನು ಕುರಿತಾದ ಡಾಕ್ಟರ್ KN ಗಣೇಶಯ್ಯ ಅವರ ಕೃತಿ ಸಸ್ಯಸಗ್ಗ. ಪ್ರೊಫೆಸರ್ BGL ಸ್ವಾಮಿಯವರ ಪ್ರಖ್ಯಾತ ಹಸಿರು ಹೊನ್ನು ಇದರಂತೆಯೇ ಇರುವ ಇನ್ನೊಂದು ವಿಶಿಷ್ಟ ಕೃತಿ. ಇದು 4 ದಶಕಗಳಿಂದ ಲೇಖಕರು ನಡೆಸಿದ ಸಂಶೋಧನಾ ಆತ್ಮಚರಿತ್ರೆ ಕೂಡ ಹೌದು. ವಿದ್ಯಾರ್ಥಿ ದೆಸೆಯಲ್ಲಿಯೇ ತಾನು ಸಂಶೋಧಕನಾಗಬೇಕು ಎನ್ನುವ ತುಡಿತ ಹುಟ್ಟಿದ ರೀತಿಯಿಂದ ಹಿಡಿದು ಅನೇಕ ಸಂಘ ಸಂಸ್ಥೆಗಳು ವಿಜ್ಞಾನಿಗಳ ಜೊತೆಗೂಡಿ ನಾಯಕನಾಗಿ ನಡೆಸಿದ ಪಶ್ಚಿಮ ಘಟ್ಟಗಳ ಸಸ್ಯ ವೈವಿಧ್ಯದ ಮಾಹಿತಿ ಸಂಗ್ರಹ ಮತ್ತು ನಕ್ಷೆ ತಯಾರಿ ಯೋಜನೆಯವರೆಗಿನ ತಮ್ಮ ಸಂಶೋಧನಾ ಯಾತ್ರೆಯನ್ನು ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ನೀಡಿದ್ದಾರೆ. ಮೊದಲು ತಮಗೆ ಮಾದರಿಯಾಗಿ ಅನಂತರ ಈ ತಮ್ಮ ವೃತ್ತಿ ಜೀವನ ಯಾತ್ರೆಯ ಉದ್ದಕ್ಕೂ ಜೊತೆಯಾಗಿ ಪಯಣಿಸಿದ ಸದಾ ಸಹಕಾರಿಯಾಗಿದ್ದ ಆಪ್ತ ಸ್ನೇಹಿತ ಡಾಕ್ಟರ್ ಉಮಾಶಂಕರ್ ಸಂಶೋಧನೆಯ ಪ್ರತಿ ಹಂತದಲ್ಲೂ ತಮಗೆ ಆಸರೆಯಾಗಿದ್ದನ್ನು ವಿವರಿಸಿದ್ದಾರೆ. ಈಗಾಗಲೇ ಕನ್ನಡದಲ್ಲಿ 9 ಕಾದಂಬರಿಗಳು, 8 ಕಥಾ ಸಂಕಲನಗಳು, 5 ಲೇಖನ ಸಂಗ್ರಹಗಳನ್ನು ಪ್ರಕಟಿಸಿರುವ ಸಾಹಿತಿಯೂ ಆದ ಡಾಕ್ಟರ್ ಗಣೇಶಯ್ಯ ಸಸ್ಯಸಗ್ಗವನ್ನು ಕುತೂಹಲ ಕೆರಳಿಸುವಂತೆ ರಚಿಸಿದ್ದಾರೆ. ಸಸ್ಯಶಾಸ್ತ್ರ ವಿದ್ಯಾರ್ಥಿಗಳಲ್ಲದೆ ಕನ್ನಡ ಓದುವರೆಲ್ಲರಿಗೂ ಪ್ರಿಯವಾದ ಸಸ್ಯಸಗ್ಗವನ್ನ ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ, ಪ್ರತಿ ಶನಿವಾರ ಬೆಳಿಗ್ಗೆ 7:45 ಮರುಪ್ರಸಾರ ಭಾನುವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ನಗರದ ಮೊಟ್ಟಮೊದಲ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM. ಡಾಕ್ಟರ್ KN ಗಣೇಶಯ್ಯ ಅವರ ಸಸ್ಯಸಗ್ಗ, ಸಸ್ಯ ಸಂಶೋಧನೆಯ ಸೋಜಿಗಗಳ ವೃತ್ತಿಕಥನ. ಸರಳ ಮೇಧಾವಿ, ಲೈಬ್ರರಿಯ ವಿಸ್ತಾರವೂ ಸಾಲದು ಎನ್ನುವಂತೆ ಎಲ್ಲ ರ್ಯಾಕುಗಳ ಬಳಿಯೂ ಅವ ಓಡಾಡುತ್ತಿದ್ದ. ಹೆಬ್ಬಾಳದ ಇಡೀ ಗ್ರಂಥ ಭಂಡಾರದ ಎಲ್ಲಾ ವಿಭಾಗಗಳ ಬಳಿಯೂ ಅವ ಕಾಣುತ್ತಿದ್ದ. ಅದು ಸಾಮಾನ್ಯ ವಿಜ್ಞಾನದ ಪುಸ್ತಕ ವಿಭಾಗವಾಗಿರಲಿ, ನೊಬೆಲ್ ಪ್ರಶಸ್ತಿ ಪಡೆದವರ ಭಾಷಣಗಳಾಗಲಿ, ಭೌತಶಾಸ್ತ್ರಜ್ಞರ ಜೀವನದ ಬಗೆಗಿನ ಪುಸ್ತಕಗಳಾಗಲಿ, ವಿಕಾಸವಾದ, ಆನುವಂಶಿಕ ಶಾಸ್ತ್ರ, ತಳಿಶಾಸ್ತ್ರ, ಸಸ್ಯಕ್ರಿಯಾಶಾಸ್ತ್ರ ಮುಂತಾದ ವಿಶೇಷ ವಿಭಾಗಗಳಾಗಲಿ, ಎಲ್ಲೆಲ್ಲೂ ಅವನು ಕಾಣುತ್ತಿದ್ದ. ಸದಾ ಏನನ್ನೋ ಕಳೆದುಕೊಂಡವನಂತೆ ಅಥವಾ ಬೇಕಾದದ್ದು ಏನೋ ಸಿಗದ ಅತೃಪ್ತನಂತೆ ಹುಡುಕಾಡುತ್ತಿದ್ದ. ಯಾವಾಗ ಗ್ರಂಥ ಭಂಡಾರಕ್ಕೆ ಹೋದರೂ ಅವ ತಪ್ಪದೆ ಯಾವುದೋ ಒಂದು ಪುಸ್ತಕ ಹಿಡಿದು ಅದರಲ್ಲಿ ತಲ್ಲೀನನಾಗಿ ಕೂತಿರುತ್ತಿದ್ದ. ಅವನನ್ನು ಕಂಡಾಗಲೆಲ್ಲ ನಾನೂ ಅದೆಲ್ಲವನ್ನೂ ಹೇಗಪ್ಪ ಓದಿ ಅರ್ಥ ಮಾಡಿಕೊಳ್ಳುವುದು ಎಂಬ ದುಗುಡ ನನ್ನನ್ನು ಸದಾ ಕಾಡುತ್ತಿತ್ತು. ಯಾವಾಗ ಅದು ಸಾಧ್ಯವಾಗುತ್ತದೆ ದೇವರೇ ಎಂದು ಸದಾ ಚಿಂತಿಸುತ್ತಿದ್ದೆ. ಹಾಗೆಂದೇ ಅವನು ಎಲ್ಲೆಲ್ಲಿ ಹೋಗಿ ಯಾವ ಯಾವ ಪುಸ್ತಕ ತೆಗೆಯುತ್ತಾನೆ, ಏನೇನು ಓದುತ್ತಾನೆ ಎಂಬ ಬಗ್ಗೆ ಗೂಢಚರ್ಯೆ ಮಾಡುವುದು ನನಗೆ ಅಭ್ಯಾಸವಾಗಿ ಹೋಗಿತ್ತು. ಹಾಗೆ ಗೂಢಚರ್ಯೆ ಮಾಡಲು ಕಾರಣ ನನ್ನ ತಂದೆ. ಅವರು ನನಗೆ ಕೊಟ್ಟಿದ್ದ ಒಂದು ಉಪದೇಶ. 1975ರಲ್ಲಿ ಒಂದು ಸಂಜೆ, ಆಗ ತಾನೇ ನಾನು 4ನೇ ವರ್ಷದ BSc ಪ್ರವೇಶಿಸಿದ್ದೆ. ಹಳ್ಳಿಯಿಂದ ಬಂದಿದ್ದ ನನ್ನ ತಂದೆಯವರು ನನ್ನನ್ನು ಹುಡುಕಿಕೊಂಡು ಗ್ರಂಥ ಭಂಡಾರಕ್ಕೆ ಬಂದಿದ್ದರು. ಅವರನ್ನು ಕಂಡ ತಕ್ಷಣ ಎದ್ದು ಅವರ ಜೊತೆ ಹೊರಗೆ ಬಂದಾಗ ಕೇಳಿದರು, ನಿನ್ನ ಪಕ್ಕದಲ್ಲಿ ಕೂತಿದ್ದಾನಲ್ಲ ಆ ಹುಡುಗ, ಅವ ಯಾರು ಎಂದು. ನನ್ನ ಪಕ್ಕದಲ್ಲಿ ಯಾರಿದ್ದರು ಎಂದು ನಾನು ಅಷ್ಟಾಗಿ ಗಮನಿಸಿರಲಿಲ್ಲವಾದರೂ ಸ್ವಲ್ಪ ನೆನಪಿಸಿಕೊಂಡು, ನಮ್ಮ ಬ್ಯಾಚ್ ಹುಡುಗನೇ, ಅವನೂ ನಮ್ಮ ಜೊತೆ BSc ಅಗ್ರಿ ಓದುತ್ತಿದ್ದಾನೆ ಎಂದು ಹೇಳಿದ್ದೆ. ನಮ್ಮದೇ ಬ್ಯಾಚ್ ಆದರೂ ಬೇರೆ ಸೆಕ್ಷನ್ ಆಗಿದ್ದುದರಿಂದ ಅವನ ಬಗ್ಗೆ ಏನೇ ಹೇಳಲು ನನಗೆ ಹೆಚ್ಚು ತಿಳಿದಿರಲಿಲ್ಲ. ಆದರೆ ನಾನು ಅವನ ಪಕ್ಕ ಕೂತು ಓದುತ್ತಿದ್ದನಾದ್ದರಿಂದ ನಾವಿಬ್ಬರೂ ಸ್ನೇಹಿತರು ಎಂದೇ ನಮ್ಮ ತಂದೆ ಭಾವಿಸಿದ್ದರು. ಆಗ ಅವರು ಅವನ ಬಗ್ಗೆ ನಾನು ಗಮನಿಸದ ಕೆಲವು ಗುಣವಿಶೇಷಗಳನ್ನು ಹೇಳತೊಡಗಿದರು. ನೋಡು, ಆ ಹುಡುಗ ಎಷ್ಟು ಗಂಭೀರವಾಗಿ ಓದುತ್ತಿದ್ದಾನೆ. ನಾನು ಒಳಗೆ ಬಂದೆ, ನೀನು ನೋಡಲಿಲ್ಲ ಅಂತ
ಜೋರಾಗಿ ನಿನ್ನನ್ನು ಕರೆದೆ. ನನ್ನನ್ನು ಕಂಡ ತಕ್ಷಣ ಸರಕ್ಕನೆ ನೀನು ಎದ್ದು ಬಂದೆ. ಆದರೂ ಅವನ ಗಮನ ಮಾತ್ರ ಪುಸ್ತಕದಿಂದ ಹೊರಗೆ ಬರಲಿಲ್ಲ. ಶ್ರದ್ಧೆ ಎಂದರೆ ಹಾಗಿರಬೇಕು. ಅವನು ಎಷ್ಟು ಸರಳವಾಗಿದ್ದಾನೆ ನೋಡು. ಯಾವುದೇ ಆಡಂಬರ ಇಲ್ಲ. ಮೇಧಾವಿಗಳು ಹಾಗೆಯೇ. ನೀನು ಮಾಡಿದರೆ ಅಂತಹವರ ಸಂಗ ಮಾಡಬೇಕು. ನಮ್ಮ ತಂದೆಯ ಆ ಮಾತುಗಳು ನನ್ನಲ್ಲಿ ಆಳವಾಗಿ ನಾಟಿದ್ದವು. ಅಂದಿನಿಂದ ಆ ಮೇಧಾವಿಯ ಸಂಘಕ್ಕಾಗಿ ನಾನು ಹಾತೊರೆದಿದ್ದೆ. ಅದಕ್ಕಾಗಿಯೇ ಗ್ರಂಥ ಭಂಡಾರದಲ್ಲಿ ಸದಾ ಅವನನ್ನೇ ಗಮನಿಸತೊಡಗಿದ್ದೆ. ಅವನನ್ನು ನೋಡಿದಾಗಲೆಲ್ಲ ನನಗೆ ಒಂದು ಕಾರಣದಿಂದ ಖುಷಿಯಾಗುತ್ತಿತ್ತು. ಅವನೂ ಸಹ ನನ್ನ ಹಾಗೆ ಹವಾಯಿ ಚಪ್ಪಲಿ ಹಾಕಿಕೊಂಡೇ ಕಾಲೇಜಿಗೆ, ಲೈಬ್ರರಿಗೆ ಬರುತ್ತಿದ್ದ. ನನ್ನ ಹಾಗೆ ಇಸ್ತ್ರಿ ಕಂಡಿರದ ಅಥವಾ ಅರ್ಧಂಬರ್ಧ ಹಳೆಯದಾಗಿದ್ದ ಶರ್ಟ್ಗಳನ್ನು ಇನ್ಸರ್ಟ್ ಮಾಡದೆ ಅಷ್ಟೇ ಹಳೆಯ ಪ್ಯಾಂಟುಗಳ ಮೇಲೆ ಧರಿಸುತ್ತಿದ್ದ. ಆದರೆ ನಾನು ಅವನನ್ನು ಗಮನಿಸಿದಷ್ಟೂ ಅವನ ಸಂಗ ಮಾಡುವುದು ಕಷ್ಟ ಅನಿಸುತ್ತಿತ್ತು. ಕಾರಣ ಅವನ ಇಂಗ್ಲಿಷ್ ಭಾಷೆ, ಮಾತಿನ ಶೈಲಿ, ಅವನು ಓದುವ ಪುಸ್ತಕಗಳ ಆಳ ಮತ್ತು ವ್ಯಾಪ್ತಿ. ಅಬ್ಬಬ್ಬ, ನನಗೆ ಎಟಕುವಂತಹದ್ದಲ್ಲ ಎಂಬ ಹೆದರಿಕೆ. ನನಗೆ ಇಂಗ್ಲಿಷ್ ಪುಸ್ತಕಗಳನ್ನು ಓದುವುದೇ ಕಷ್ಟವಾಗುತ್ತಿತ್ತು. ಇನ್ನು ನಾನು ಅವನ ಜೊತೆ ಮಾತನಾಡಿದರೆ ಎಲ್ಲಿ ನಕ್ಕು ಬಿಡುತ್ತಾನೋ ಎಂದು ಯಾವಾಗಲೂ ಹೆದರಿ ದೂರದಿಂದಲೇ ಅವನನ್ನು ನೋಡುತ್ತಿದ್ದೆ. ಆದರೆ ಒಂದು ದಿನ ಅವನೇ ನನ್ನ ಸಂಗ ಬಯಸಿ ಬಂದಿದ್ದ. ನಾರ್ಮನ್ ಬೋರ್ಲಾಗ್ ತಂದ ನಂಟು. ಒಂದು ಸಂಜೆ ಗ್ರಂಥ ಭಂಡಾರಕ್ಕೆ ಬಂದು ನಾನು ಪಡೆದಿದ್ದ ಪುಸ್ತಕವೊಂದನ್ನು ಹಿಂದಿರುಗಿಸುತ್ತಿದ್ದೆ. ಆ ಪುಸ್ತಕವನ್ನು ಹಿಂಪಡೆದ ಗ್ರಂಥ ಭಂಡಾರದ ಸಿಬ್ಬಂದಿ ತಕ್ಷಣ ತನ್ನ ಸಹಾಯಕನಿಗೆ ಏನೋ ಸೂಚನೆ ಕೊಟ್ಟರು. ಆ ಸಹಾಯಕ ಪಕ್ಕದ ಕೊಠಡಿಗೆ ಹೋಗಿ ವಾಪಸ್ಸಾಗುತ್ತಿದ್ದಂತೆ ಆತನ ಹಿಂದೆಯೇ ಆ ಸರಳ ಮೇಧಾವಿ ಬರುತ್ತಿದ್ದ. ಆತನನ್ನು ಕಂಡು ಸಿಬ್ಬಂದಿ ಹೇಳಿದರು, ನೋಡಿ, ನೀವು ಕೇಳುತ್ತಿದ್ದ ಪುಸ್ತಕ ವಾಪಸ್ ಬಂದಿದೆ, ತಗೊಳ್ಳಿ ಎಂದರು. ಆ ಪುಸ್ತಕವನ್ನು ಹಿಂದಿರುಗಿಸುತ್ತಿರುವುದು ನಾನು ಎಂದು ತಿಳಿದ ಆ ಸರಳ ಮೇಧಾವಿ ನನ್ನತ್ತ ಕೈಚಾಚಿ, ಥ್ಯಾಂಕ್ ಯು ಸೋ ಮಚ್, ಐ ವೆರಿ ಮಚ್ ವಾಂಟೆಡ್ ದಿಸ್ ಬುಕ್ ಎಂದು ನನ್ನ ಕೈಕುಲುಕಿ ಆ ಪುಸ್ತಕ ಪಡೆದು ಹೊರಟೇ ಹೋದ. ಅವ ನನ್ನ ಕೈಕುಲುಕಿದ್ದೇ ನನಗೆ ಅದೇನೋ ಸಿಕ್ಕಿದಷ್ಟು ಸಂತೋಷವಾಗಿತ್ತು. ಎಷ್ಟರ ಮಟ್ಟಿಗೆ ಎಂದರೆ ಅವ ಇಂಗ್ಲಿಷ್ನಲ್ಲಿ ಹೇಳಿದಾಗ ನನಗೆ ತಿರುಗಿ ಏನು ಹೇಳಬೇಕು ಎನ್ನುವುದೇ ಮರೆತು ಹೋಗಿತ್ತು, ಅಥವಾ ತಿಳಿದೇ ಇರಲಿಲ್ಲ. ಹಾಗಾಗಿ ಬಾಯಿ ಬಿಟ್ಟು ನೋಡುತ್ತಿದ್ದೆ. ನಾನು ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ ಅವ ಪುಸ್ತಕದ ಜೊತೆ ಬಾಗಿಲಿನಿಂದಾಚೆಗೆ ಹೊರಟೇ ಹೋಗಿದ್ದ. ಮರುದಿನ ನಾನು ಗ್ರಂಥ ಭಂಡಾರದಲ್ಲಿ ಕೂತಿದ್ದಾಗ ಯಾರೋ ನನ್ನ ಭುಜ ಹಿಡಿದು ಅಲುಗಿಸಿದಂತಾಯಿತು. ತಿರುಗಿ ನೋಡಿದೆ, ಅದೇ ಸರಳ ಮೇಧಾವಿ. ತಕ್ಷಣ ನನ್ನ ಕೈಕುಲುಕಿ ಕೇಳಿದ ಇಂಗ್ಲಿಷ್ನಲ್ಲಿ, ಹಲೋ, ನಾನು ಉಮಾಶಂಕರ್. ನಮಸ್ಕಾರ, ನಾನು ಗಣೇಶಯ್ಯ. ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬಹುದೇ? ಖಂಡಿತ ಎಂದು ಎದ್ದೆ. ಇಬ್ಬರೂ ಹೊರಗೆ ನಡೆದವು. ಗ್ರಂಥ ಭಂಡಾರದಲ್ಲಿ ಮಾತನಾಡುವುದು ಸರಿಯಲ್ಲ ಎಂದು. ಹೊರಗೆ ಬಂದಂತೆ ಮತ್ತೆ ನನ್ನ ಕೈಕುಲುಕಿ ಹೇಳಿದ, ನಿನ್ನೆ ನೀವು ಹಿಂದಿರುಗಿಸಿದ ಪುಸ್ತಕದ ಒಂದು ಭಾಗ ನಾನು ಮೊದಲೇ ಓದಿದ್ದೆ. ನೊಬೆಲ್ ಪ್ರಶಸ್ತಿ ವಿಜೇತ ನಾರ್ಮನ್ ಬೋರ್ಲಾಗ್ ಅವರ ಲೇಖನ ಎಂದ. ಹೋ, ನಾನೂ ಓದಿದೆ, ಬಹಳ ಚೆನ್ನಾಗಿದೆ ಎಂದೆ. ನಿಜ, ನಮಗೆ ಕ್ಲಾಸಿನಲ್ಲಿ ಸೆಮಿನಾರ್ ಕೊಡಲು ಹೇಳಿದ್ದರು. ಅದಕ್ಕೆ ಆ ಲೇಖನದ ಬಗ್ಗೆಯೇ ಸೆಮಿನಾರ್ನಲ್ಲಿ ಮಾತನಾಡೋಣ ಎಂದು ಹುಡುಕಾಡುತ್ತಿದ್ದೆ. ನಿನ್ನೆ ನೀವು ತಂದುಕೊಟ್ಟದ್ದು ನನಗೆ ಬಹಳ ಸಹಾಯವಾಯಿತು. ಮತ್ತೆ ಥ್ಯಾಂಕ್ಸ್. ಆದರೆ ನಿಮ್ಮೊಂದಿಗೆ ಮಾತನಾಡಬೇಕೆಂದಿರುವ ವಿಷಯ ಬೇರೆ ಎಂದ. ಏನು? ಆತಂಕದಿಂದಲೇ ಕೇಳಿದೆ. ನಾನು ಆ ಪುಸ್ತಕ ತೆಗೆದು ನೋಡುತ್ತಿದ್ದೆ. ನೀವು ಆ ಲೇಖನದ ಕೆಲವು ಭಾಗಗಳನ್ನು ಪೆನ್ಸಿಲ್ನಲ್ಲಿ ಗುರುತು ಹಾಕಿದ್ದೀರಾ. ವಿಚಿತ್ರವೆಂದರೆ ನನಗೂ ಅದೇ ವಿಷಯಗಳು ಬಹಳ ಇಷ್ಟವಾದವು. ನೀವು ಗುರುತು ಮಾಡಿರುವುದನ್ನು ಕಂಡು ನಿಮ್ಮ ಜೊತೆ ಮಾತನಾಡಬೇಕು ಅನಿಸಿತು. ಬನ್ನಿ, ಕಾಫಿ ಕುಡಿಯೋಣ ಎಂದು ಆಹ್ವಾನಿಸಿದ. ಆ ಆಹ್ವಾನ ನನ್ನ ಜೀವನವನ್ನೇ ಬದಲಿಸಿದ ವಿಶೇಷ ಆಹ್ವಾನ. ಕಾರಣ ಅದು ನಮ್ಮ ಜೀವನದುದ್ದಕ್ಕೂ ಇಬ್ಬರನ್ನೂ ಬೆಸೆಯಲು ನಾಂದಿ ಹಾಡಿತ್ತು. ನಾನೂ ವಿಜ್ಞಾನಿಯಂತೆ ಏನನ್ನಾದರೂ ಮಾಡಬೇಕು ಎಂದು ಒಳಗೆ ಎಲ್ಲೋ ತುಡಿಯುತ್ತಿದ್ದ ನನ್ನ ಆಸೆಗೆ ರೂಪುಕೊಟ್ಟ ಆಹ್ವಾನವಾಗಿ ಪರಿಣಮಿಸಿತ್ತು. ನನ್ನ ಬದುಕಿನ ಹಾದಿಯನ್ನೇ ಬದಲಾಯಿಸಿದ, ವಿಜ್ಞಾನ ಜೀವನಕ್ಕೆ ಸೂಕ್ತವಾದ ದಿಕ್ಕನ್ನು ತೋರಿಸಿದ ಕೈಮರವಾಗಿತ್ತು.
ನನ್ನಲ್ಲಿಯೂ ಕೂಡ ಅರ್ಥಪೂರ್ಣ ಪ್ರಶ್ನೆ ಕೇಳುವ ಯೋಗ್ಯತೆ ಮತ್ತು ಇಚ್ಛಾಶಕ್ತಿ ಇದೆ, ಹೊಸ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ತುಡಿತ ಮತ್ತು ಚೈತನ್ಯವೂ ಇದೆ ಎಂದು ತಿಳಿಯಲು ನನಗೆ ಬೇಕಿದ್ದ ಕನ್ನಡಿಯನ್ನು ಒದಗಿಸಿತು. ಹಾಗೆಯೇ ವಿಜ್ಞಾನದಲ್ಲಿ ನನ್ನ ಮಾರ್ಗದರ್ಶಕನಾಗಿ, ಎಂದೂ ನನ್ನ ಕೈಬಿಡದ ಸಂಗಾತಿಯಾಗಿ, ಇಡೀ ಜೀವನದುದ್ದಕ್ಕೂ ನನಗೆ ಬೆಂಬಲವಾಗಿ ನಿಂತ ಉಮಾಶಂಕರ್ನನ್ನು ನನ್ನ ಮೊದಲ ಪತ್ನಿ ಎಂದು ವೀಣಾ ಬಿರುದು ಕೊಟ್ಟು ಸಂಬೋಧಿಸುವವರೆಗೆ ನಮ್ಮಿಬ್ಬರ ಬಾಂಧವ್ಯ ಬೆಳೆದಿತ್ತು. ಹಸಿರು ಮಾನವನ ಕಲ್ಪನೆ ಬೆಸೆದ ಕೊಂಡಿ. ಅಂದು ನಡೆದ ನಮ್ಮ ನಡುವಿನ ಚರ್ಚೆ ಅಷ್ಟೇನೂ ಉತ್ಕಟವಾಗಿರಲಿಲ್ಲ ಎಂದೇ ಹೇಳಬೇಕು. ಆ ಪುಸ್ತಕದಲ್ಲಿ ನಾರ್ಮನ್ ಬೋರ್ಲಾಗ್ ಅವರು ಮಾನವನ ತಲೆಯ ಕೂದಲಲ್ಲಿ ಸಸ್ಯಗಳ ಹರಿತ್ತುವಿನ ಧಾತುಗಳನ್ನು ಸೇರಿಸಲು ಸಾಧ್ಯವಾದರೆ ಓಡಾಡುತ್ತಲೇ ನಮಗೆ ಬೇಕಾದ ಆಹಾರವನ್ನು ಸಸ್ಯಗಳಂತೆ ಸದಾ ನಾವೇ ತಯಾರಿಸಿಕೊಳ್ಳಬಹುದು ಎಂಬ ಕಲ್ಪನೆಯ ಬಗ್ಗೆ ಬರೆದಿದ್ದರು. ಅತ್ಯಂತ ವೇಗವಾಗಿ ವೃದ್ಧಿಯಾಗುತ್ತಿರುವ ಪ್ರಪಂಚದ ಜನಸಂಖ್ಯೆಗೆ, ಆಧುನಿಕತೆಯ ಬೆಳವಣಿಗೆಗಳಿಂದ ಪ್ರತಿದಿನವೂ ಸಂಕುಚಿತವಾಗುತ್ತಿರುವ ಕೃಷಿ ಭೂಮಿಯಿಂದ ಆಹಾರ ಒದಗಿಸಲು ಕಷ್ಟವಾಗುತ್ತಿರುವ ಈ ಸಂಕಷ್ಟದ ಸಂದರ್ಭದಲ್ಲಿ ಅಂತಹ ಕ್ರಾಂತಿಕಾರಿ ಬದಲಾವಣೆಗಳಿಂದ ಮಾತ್ರವೇ ನಾವು ಮಾನವ ಜನಾಂಗವನ್ನು ಉಳಿಸಲು ಸಾಧ್ಯ ಎನ್ನುವುದು ಅವರ ವಾದವಾಗಿತ್ತು. ಆ ಎಳೆ ವಯಸ್ಸಿನಲ್ಲಿ ಅದರ ಸಾಧ್ಯಾಸಾಧ್ಯತೆಗಳಿಗಿಂತ ಮಿಗಿಲಾಗಿ ನಮಗೆ ಅದು ಅತೀ ಭಿನ್ನ ಹಾಗೂ ಕ್ರಾಂತಿಕಾರಿ ಚಿಂತನೆಯಾಗಿ ಕಂಡಿತು. ಅದರ ಬಗ್ಗೆ ಖುಷಿಯಿಂದ ಮಾತನಾಡುತ್ತಾ ಚರ್ಚೆಯನ್ನು ಎತ್ತೆತ್ತಲೋ ಹರಿಬಿಟ್ಟಿದ್ದೆವು. ಸಂತೋಷದ ವಿಷಯವೆಂದರೆ ಉಮಾಶಂಕರ್ ಕುತೂಹಲ ತೋರಿದ್ದ ಬಹಳಷ್ಟು ವಿಷಯಗಳ ಬಗ್ಗೆ ನಾನೂ ಅಷ್ಟಿಷ್ಟಾದರೂ ಓದಿರುವುದನ್ನು, ಅವೆಲ್ಲವುಗಳ ಬಗ್ಗೆ ನನಗೂ ಕುತೂಹಲ ಇರುವುದನ್ನು ಕಂಡು ಅವನಿಗೆ ಖುಷಿಯಾಗಿತ್ತು. ಹಾಗಾಗಿ ಆ ಚರ್ಚೆಯ ಮೂಲಕ ನನ್ನಲ್ಲಿ ಒಬ್ಬ ಚರ್ಚಾಯೋಗ್ಯ ಸಹಪಾಠಿಯನ್ನು ಉಮಾಶಂಕರ್ ಕಂಡುಕೊಂಡಿದ್ದ ಅನಿಸುತ್ತೆ. ಕಾರಣ, ಅನಂತರ ಬಹುಪಾಲು ಪ್ರತಿರಾತ್ರಿಯೂ ಕೂಡ ಗ್ರಂಥ ಭಂಡಾರದಿಂದ ನಮ್ಮ ಓದು ಮುಗಿಸಿ ಹೊರಗೆ ಬರುತ್ತಿದ್ದಂತೆ ಇಬ್ಬರೂ ಒಟ್ಟಿಗೆ ಮಾತನಾಡುತ್ತಾ ಹೆಬ್ಬಾಳದ ಕ್ಯಾಂಪಸ್ನ ಬಸ್ ಸ್ಟ್ಯಾಂಡಿನ ಬಳಿ ಬಂದು ಅಲ್ಲಿದ್ದ ಒಂದು ಜಗುಲಿಯ ಮೇಲೆ ನಾನು ಕೂತು, ಅವ ತನ್ನ ಸೈಕಲ್ ಹಿಡಿದೇ ನಿಂತು ಹಲವು ಗಂಟೆಗಳ ಕಾಲ ಮಾತನಾಡುತ್ತಲೇ ಇರುತ್ತಿದ್ದೆವು. ಹಲವಾರು ವಿಷಯಗಳ ಬಗ್ಗೆ. ಸುಮಾರು 10-11 ಗಂಟೆಗೆ ಅವನು ಸೈಕಲ್ ಹತ್ತಿ 3 ಕಿಲೋಮೀಟರ್ ದೂರದಲ್ಲಿದ್ದ ಮನೆಗೆ ಹೊರಟರೆ ನಾನು ಹಾಸ್ಟೆಲ್ನತ್ತ ಹೆಜ್ಜೆ ಹಾಕುತ್ತಿದ್ದೆ. ಆಗಿನ ನಮ್ಮ ಚರ್ಚೆಯ ವಸ್ತುಗಳ ವ್ಯಾಪ್ತಿಗೆ ಮಿತಿ ಇರಲಿಲ್ಲ. ಆದರೆ ಚರ್ಚೆಯಿಂದ ಚರ್ಚೆಗೆ, ದಿನದಿಂದ ದಿನಕ್ಕೆ ನಾವು ಹತ್ತಿರವಾಗತೊಡಗಿದೆವು. ಒಟ್ಟಿನಲ್ಲಿ ನಮ್ಮಿಬ್ಬರ ನಡುವೆ ಕೊಂಡಿ ಬೆಸೆಯಲು ಮೊದಲು ಕಾರಣವಾದವರು ನಾರ್ಮನ್ ಬೋರ್ಲಾಗ್ ಎನ್ನುವುದು ವಿಶೇಷ. ಅವರ ಹಸಿರು ಮಾನವ ಅಥವಾ ಹರಿತ್ತು ಶಿರದ ಮಾನವ ಇನ್ನೂ ಕಲ್ಪನೆಯಾಗಿಯೇ ಉಳಿದಿದ್ದರೂ ಆ ಕಲ್ಪನೆ ನಮ್ಮಿಬ್ಬರನ್ನು ಚರ್ಚೆಗಳ ಮೂಲಕ ಜೀವನದುದ್ದಕ್ಕೂ ಕಟ್ಟಿಹಾಕಿದ ಅದೃಶ್ಯ ಶಕ್ತಿಯಾಗಿ ಪರಿಣಮಿಸಿತ್ತು ಎನ್ನುವುದು ಸತ್ಯ. 4 ದಶಕಗಳ ವಿಜ್ಞಾನ ಬಂಧ. ಅಂದು ಗ್ರಂಥ ಭಂಡಾರದಲ್ಲಿ ಉಮಾಶಂಕರ್ ಕಾಫಿಗೆ ಇತ್ತ ಆಹ್ವಾನ ನನ್ನ ಜೀವನದ ದಾರಿಯನ್ನೇ ಬದಲಿಸಿತ್ತು. ನಾವಿಬ್ಬರೂ 40 ವರ್ಷಗಳಿಗೂ ಹೆಚ್ಚಿನ ಕಾಲ ಒಟ್ಟಿಗೆ ಓದಿ ನೂರಾರು ಸಾವಿರಾರು ವಿಷಯಗಳ ಬಗ್ಗೆ ಚರ್ಚಿಸಿ ಕಿತ್ತಾಡಿ, ಆದರೂ ಒಟ್ಟಿಗೆ ಸಂಶೋಧನೆ ಮಾಡಿ ಗಿನ್ನೆಸ್ ಬುಕ್ನಲ್ಲಿ ಪ್ರವೇಶವಾಗಬಹುದಾದಷ್ಟು ಜಂಟಿ ಪ್ರಬಂಧಗಳನ್ನು ಸುಮಾರು 200 ಪ್ರಕಟಿಸಿ ವಿಶ್ವವಿದ್ಯಾಲಯದಲ್ಲಿ ಸ್ಕೂಲ್ ಆಫ್ ಎಕಾಲಜಿ ಅಂಡ್ ಕನ್ಸರ್ವೇಷನ್ ಎಂಬ ಒಂದು ಹೊಸ ವಿಭಾಗವನ್ನು ಕಟ್ಟಿ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಂಶೋಧನೆ ಮಾಡಲು ಅವಕಾಶ ಮಾಡಿಕೊಟ್ಟು 40 ವರ್ಷಗಳಾದರೂ ಇನ್ನೂ ಸತತವಾಗಿ ನಡೆಯುತ್ತಿರುವ ಫ್ರೈಡೆ ಗ್ರೂಪ್ ಎಂಬ ಚರ್ಚಾಕೂಟವನ್ನು ಪ್ರಾರಂಭಿಸಿ ವಿಶ್ವವಿದ್ಯಾನಿಲಯಕ್ಕೆ ಹಲವು ಕೋಟಿಗಳ ಅನುದಾನದ ಯೋಜನೆಗಳನ್ನು ತಂದು ವಿಶ್ವದ ಹಲವೆಡೆ ಒಟ್ಟಿಗೆ ಓಡಾಡಿ ಉಪನ್ಯಾಸಗಳನ್ನಿತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವ ATREE ಸಂಸ್ಥೆಯನ್ನು ಕಟ್ಟಿ ನಿವೃತ್ತಿ ಹೊಂದಿದ್ದರೂ ಇಂದಿಗೂ ಒಟ್ಟಿಗೆ ಕೆಲಸ ಮಾಡುತ್ತಿರುವ ಏಕೈಕ ಜೋಡಿ ಎಂದು ಖುಷಿಯಾಗಿ ಹೇಳಿಕೊಳ್ಳಬಲ್ಲೆವು. ನಾವು ಯಾವಾಗಲೂ ಜೋಡಿಯಾಗಿಯೇ ನಮ್ಮ ಪ್ರಬಂಧಗಳನ್ನು ಪ್ರಕಟಿಸುವ ಬಗ್ಗೆ ಅಚ್ಚರಿ ವ್ಯಕ್ತಪಡಿಸುತ್ತಿದ್ದ ಭಾರತದ ಜೀವವಿಜ್ಞಾನಿಗಳು ನಮ್ಮಿಬ್ಬರಲ್ಲಿ ಯಾರನ್ನೇ ಕಂಡರೂ ಹೋ ಗಣೇಶಯ್ಯ, ಉಮಾಶಂಕರ್ನ ಗಣೇಶಯ್ಯ ಎಂದೋ ಅಥವಾ ಹೋ ಗಣೇಶಯ್ಯ, ಉಮಾಶಂಕರ್ನ ಉಮಾಶಂಕರ್ ಎಂದೋ ಗುರುತಿಸುವುದು ರೂಢಿಯಾಗಿ ಹೋಗಿತ್ತು.
ಕೆಲವೊಮ್ಮೆ ನಮ್ಮಿಬ್ಬರಲ್ಲಿ ಯಾರು ನಾನು ಯಾರು ಅವನು ಎಂಬ ಬಗ್ಗೆ ಗೊಂದಲವೂ ಉಂಟಾಗಿದೆ ಕೂಡ. ಉದಾಹರಣೆಗೆ, ನನ್ನ ಮಗಳು ಪುಣ್ಯಕೋಟಿ ಹುಟ್ಟಿದಾಗ ಆ ಸುದ್ದಿ ವಿಜ್ಞಾನಿಗಳಲ್ಲಿ ಹರಡಿ ಉಮಾಶಂಕರ್ಗೆ ಸಿಕ್ಕ ಕೆಲವರು ಅವನಿಗೇ ಮಗು ಆಗಿದೆ ಎಂದು ತಪ್ಪಾಗಿ ಭಾವಿಸಿ ಅವನನ್ನೇ ಅಭಿನಂದಿಸಿದ ಘಟನೆಗಳೂ ನಡೆದಿವೆ. ಇದೆಲ್ಲವೂ ನಮ್ಮಿಬ್ಬರ ನಡುವಿನ ನಿಕಟ ಸಂಬಂಧಕ್ಕೆ ಸಾಕ್ಷಿ ಅಷ್ಟೇ. ಇನ್ನು ನಾವಿಬ್ಬರೂ ಒಟ್ಟಿಗೆ ಸಂಶೋಧನೆಯಲ್ಲಿ ತೊಡಗಿಕೊಳ್ಳಲು ಕೆಲವು ತ್ಯಾಗಗಳನ್ನೂ ಮಾಡಿದ್ದೇವೆ. ಉಮಾಶಂಕರ್ಗೆ ಅಮೆರಿಕದಲ್ಲಿ PDF ಸಿಕ್ಕಾಗ ಅದನ್ನು ನಿರಾಕರಿಸಿದ್ದ. ಅಂತಾರಾಷ್ಟ್ರೀಯ ಸಂಸ್ಥೆಯಾದ ICRISAT ನಲ್ಲಿ ಕೆಲಸ ಸಿಕ್ಕಾಗ ನಾನು ನಿರಾಕರಿಸಿದ್ದೆ. ಹಾಗೆಯೇ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಾಗಿ ನಾನು ಹೊರಗೆ ಹೋಗಬೇಕಾಗಿ ಬಂದ 3 ಸಂದರ್ಭಗಳಲ್ಲಿ ನಾನು ಆ ಹುದ್ದೆಯನ್ನು ನಿರಾಕರಿಸಿದ್ದರೆ, ದೂರದ ಸಂಸ್ಥೆಯೊಂದರಲ್ಲಿ ಡೈರೆಕ್ಟರ್ ಹುದ್ದೆ ಸಿಕ್ಕಾಗ ಅವನು ನಿರಾಕರಿಸಿದ್ದ. ಆದರೆ ಅವೆಲ್ಲವನ್ನೂ ನಾವು ಮಾಡಿದ ತ್ಯಾಗ ಎಂದುಕೊಳ್ಳುವುದಿಲ್ಲ. ಏನನ್ನಾದರೂ ಸಾಧಿಸಲು ಹೋದಾಗ ಅಂತಹ ತೀರ್ಮಾನಗಳು ಅವಶ್ಯಕವಾದ ಮೊದಲ ಹೆಜ್ಜೆಗಳು ಎಂದು ನಮ್ಮ ಭಾವನೆ. ಹಾಗಾಗಿ ಅವು ನಮ್ಮ ಜೀವನದಲ್ಲಿ ಕೈಗೊಂಡ ಅತ್ಯುತ್ತಮ ನಿರ್ಧಾರಗಳು ಎಂದೇ ಭಾವಿಸುತ್ತೇವೆ. ಸಂಶೋಧನೆಯನ್ನು ಇಚ್ಛಿಸಿದ ಜೀವಕ್ಕೆ ಅದು ತಪಸ್ಸಾಗಬೇಕು, ಅದಕ್ಕಿಂತ ಬೇರಾವುದೂ ಹೆಚ್ಚಾಗಬಾರದು. ಇನ್ನು ನಾವು ಬೌದ್ಧಿಕವಾಗಿ ಒಬ್ಬರನ್ನೊಬ್ಬರು ಎಷ್ಟು ಅವಲಂಬಿಸಿದ್ದೆವು ಎನ್ನುವುದಕ್ಕೆ ಒಮ್ಮೆ ಉಮಾಶಂಕರ್ ಹೇಳಿದ ಮಾತು ಬಹುಶಃ ಒಂದು ಉತ್ತಮ ಉಪಮೇಯವಾಗಬಹುದು. ನನ್ನ ಮತ್ತು ವೀಣಾ ಮದುವೆಗೆ ಬಂದು ಹಿಂದಿರುಗುತ್ತಿದ್ದಾಗ ಸದಾ ನಮ್ಮಿಬ್ಬರ ಶ್ರೇಯಸ್ಸನ್ನು ಹಾರೈಸುತ್ತಿದ್ದ, ನಮ್ಮ ಸಂಶೋಧನೆಗೆ ಸದಾ ಸಹಕಾರಿಯಾಗಿದ್ದ ಆಪ್ತ ಸ್ನೇಹಿತ ನದನ ಶಿಗಾಮಣಿ ಉಮಾಶಂಕರ್ನನ್ನು ಮದುವೆ ಮಾಡಿಕೊಳ್ಳಲು ಒತ್ತಾಯಿಸಿದಾಗ ಅವ ಹೇಳಿದ್ದನಂತೆ, ಇಫ್ ಯು ಕ್ಯಾನ್ ಫೈಂಡ್ ಎ ಫೀಮೇಲ್ ಗಣೇಶಯ್ಯ, ಐ ವಿಲ್ ಅಗ್ರಿ ಟು ಮ್ಯಾರಿ ಎಂದು. ಅಂತೆಯೇ ಉಮಾಶಂಕರ್ ಮನೆಗೆ ಬಂದಾಗಲೆಲ್ಲ ವೀಣಾ ನನ್ನನ್ನು ರೇಗಿಸುತ್ತಿದ್ದಳು. ನಿಮ್ಮ ಮೊದಲ ಹೆಂಡತಿ ಬಂದಿದ್ದಾರೆ, ಇನ್ನು ನಾನು ನಿಮಗೆ ಬೇಕಿಲ್ಲ, ಎದ್ದು ಹೊರಡಿ ಎಂದು. ಕಾರಣ ಅವಳಿಗೂ ತಿಳಿದಿತ್ತು. ನನ್ನ ಹೆಂಡತಿಯಾಗುವ ಹೆಣ್ಣು ಉಮಾಶಂಕರ್ನ ಆಗಿರಬೇಕು ಎಂದು ನಾನು ಬಯಸುತ್ತೇನೆ ಎಂದು. ಅಂತೆಯೇ ನಮ್ಮಿಬ್ಬರ ನಡುವಿನ ಚರ್ಚೆಯೂ ಅಷ್ಟೇ ಪ್ರಸಿದ್ಧವಾಗಿತ್ತು. ಅದೆಷ್ಟೋ ಬಾರಿ ನಾನು ಮತ್ತು ಉಮಾಶಂಕರ್ ಚರ್ಚಿಸುವಾಗ 3-4 ವರ್ಷದ ಮಗುವಾಗಿದ್ದಾಗ ಪುಣ್ಯ ಹೆದರಿ ಹತ್ತುಕೊಳ್ಳುತ್ತಿದ್ದುದರಿಂದ ವೀಣಾ ಅವಳನ್ನು ಸಮಾಧಾನ ಮಾಡಲು ದೂರಕ್ಕೆ ಕರೆದೊಯ್ಯಬೇಕಾಗುತ್ತಿತ್ತು. ಯಾವುದಾದರೂ ವಿಷಯದ ಬಗ್ಗೆ ನಮ್ಮ ನಡುವೆ ನಡೆಯುತ್ತಿದ್ದ ಬಿಸಿ ಬಿಸಿ ಚರ್ಚೆ ಕಂಡ ನಮ್ಮ ವಿದ್ಯಾರ್ಥಿಗಳು ನಮ್ಮಿಬ್ಬರ ಸಂಬಂಧ ಅಂದಿಗೆ ಅಲ್ಲಿಗೆ ಕಡಿದು ಹೋಯಿತು ಎಂದುಕೊಂಡು ಅಸಮಾಧಾನದಿಂದ ಹೊರಟಿದ್ದುಂಟು. ಆದರೆ ಮರುದಿನ ನಾವಿಬ್ಬರು ಮತ್ತೆ ಎಂದಿನಂತೆ ಏನೂ ಆಗದಂತೆ ಒಟ್ಟಾಗಿ ಕೆಲಸ ಮಾಡುತ್ತಿದ್ದುದನ್ನು ನೋಡಿ ಮೂಗಿನ ಮೇಲೆ ಬೆರಳಿಟ್ಟಿರುವ ಸಂದರ್ಭಗಳೂ ಇಲ್ಲದಿಲ್ಲ. ಸ್ನೇಹ ಎನ್ನುವುದಕ್ಕೆ ಜಗಳವೇ ಅಂತಿಮವಾಗುವ ಹಾಗಿದ್ದರೆ ಅದು ಸ್ನೇಹವೇ ಅಲ್ಲ. ಎಗೋ ಇಲ್ಲದೆ ಬದುಕಿದರೆ ಮಾತ್ರವೇ ಸ್ನೇಹ ಉಳಿಯಲು ಸಾಧ್ಯ.